ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕ್ಟ್ರಿ ವಾಯ್ಸ್ ಆಫ್ ಕಾಮನ್ ಮ್ಯಾನ್. ಇವತ್ತಿನ ವಿಷಯ ಯಾವುದು ಅಂದರೆ, ನಿನ್ನೆ ಅಷ್ಟೇ ನಡೆದ ಉತ್ತರ ಪ್ರದೇಶದಲ್ಲಿ ನಡೆದ ಒಂದು ದುರಂತ ಘಟನೆ. ಮಹಾರಾಣಿ ಲಕ್ಷ್ಮೀಬಾಯಿ ಮೆಡಿಕಲ್ ಕಾಲೇಜಲ್ಲಿ ನಿನ್ನೆ ನಡೆದ ಒಂದು ಅಗ್ನಿ ಪ್ರಮಾದ. ಈ ಅಗ್ನಿ ಪ್ರಮಾದದಲ್ಲಿ ಇನ್ಸೆಂಟಿವ್ ಕೇರಲ್ಲಿ ಇದ್ದ 10 ಜನ ಮಕ್ಕಳು, ಈಗಲಷ್ಟೇ ಹುಟ್ಟಿದ 10 ಜನ ಮಕ್ಕಳು ಅಗ್ನಿ ಆಹುತಿಗೆ ಬಲಿಯಾಗಿದ್ದಾರೆ. ಇನ್ನು 16 ಜನ ಪ್ರಾಣ ಇದಕ್ಕಾಗಿ ಹೋರಾಡ್ತಿದ್ದಾರೆ ಮತ್ತು 36 ಜನ ಮಕ್ಕಳನ್ನ ರೆಸ್ಕ್ಯೂ ಮಾಡಿದ್ದಾರೆ. ಈ ರೆಸ್ಕ್ಯೂ ಮಾಡಲು ಅಲ್ಲಿರೋ ಸೆಕ್ಯೂರಿಟಿ ಸಿಬ್ಬಂದಿ, ಹಾಸ್ಪಿಟಲ್ ಸಿಬ್ಬಂದಿ ಅವರು ಕಿಟಕಿ ಗ್ಲಾಸ್ಗಳನ್ನ ಒಡೆದು ಹೋಗಿ ಆ ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಈ ದುರಂತಕ್ಕೆ ಕಾರಣ ಏನು ಅಂತ ಅಲ್ಲಿ ವಿಚಾರಿಸಿದಾಗ ಅಲ್ಲಿನ ಗೌರ್ಮೆಂಟ್ ಹೇಳ್ತಾ ಇದೆ, ಇದಕ್ಕೆ ಕಾರಣ ಬಂದ್ಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಅಂತ. ನಾವು ತುಂಬಾ ಸರಿ ಕೇಳಿದ್ವಿ ಫ್ರೆಂಡ್ಸ್, ಯಾವಾಗ ಈ ತರ ಒಂದು ದುರಂತ ಇದು ನಡೆಯುತ್ತೋ ಗೌರ್ಮೆಂಟ್ ಸಂಸ್ಥೆಗಳಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಯಾವಾಗಲೂ ಗೌರ್ಮೆಂಟ್ ಬಂದು ಕೊಡೋ ಸ್ಟೇಟ್ಮೆಂಟ್ ಇದೆ, ಶಾರ್ಟ್ ಸರ್ಕ್ಯೂಟ್ ಇಂದ ಇದು ಆಗಿದೆ ಅಂತ. ಇದು ಕರೆಕ್ಟ್ ಅಲ್ಲ. ಎಷ್ಟೋ ದುರಂತಗಳು ನೋಡ್ತಾ ಬರ್ತಾ ಇದೀವಿ, ಇನ್ನ ಅದನ್ನೇ ರೀಸನ್ ಅನ್ನು ಹೇಳ್ಕೊಂಡು ಗೌರ್ಮೆಂಟ್ಗಳು ತಪ್ಪಿಸ್ಕೊಂತ ಇದೆ. ಇದು ಕರೆಕ್ಟ್ ಅಲ್ಲ. ಮತ್ತು ಅಲ್ಲಿನ ರಿಪೋರ್ಟರ್ ಹೇಳ್ತಾರೆ, ಈ ಘಟನೆ ನಡೆಯೋಕ್ಕೆ ಕಾರಣ ಮೇಜರ್ ಆಗಿ ಬಂದ್ಬಿಟ್ಟು ಅಲ್ಲಿ ರೂಲ್ ಅನ್ನ ಅಧಿಗಮಿಸಿದ್ದಾರೆ. ಅಲ್ಲಿ ಇನ್ಸೆಂಟಿವ್ ಕೇರ್ ಅಲ್ಲಿ 18 ಬೆಡ್ ಇರೋ ಕೆಪಾಸಿಟಿಯಲ್ಲಿ 49 ಜನ ಮಕ್ಕಳನ್ನ ಇಟ್ಟಿದ್ದಾರಂತೆ. ಮೇಜರ್ ಈ ಡೆತ್ ಪ್ರಮಾಣ ಹೆಚ್ಚಾಗಕ್ಕೂ ಮತ್ತು ಇವಾಗ ಮಕ್ಕಳು ಡೆತ್ಗಾಗಿ ಪ್ರಾಣಕ್ಕಾಗಿ ಹೋರಾಡ್ತಿರೋದಾರ ಕಾರಣ ಏನಂದ್ರೆ, ತುಂಬಾ ಜನ ಮಕ್ಕಳನ್ನ ಆ ಇನ್ಸೆಂಟಿವ್ ಕೇರ್ ಅಲ್ಲಿ ಇಟ್ಟಿದ್ದಕ್ಕೆ ರೀಸನ್. ಇಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. ನಾನು ಇಲ್ಲಿ ನಿಮಗೆ ಏನ್ ಕೇಳ್ಕೊಂತೀನಿ ಅಂದ್ರೆ, ಗೌರ್ಮೆಂಟ್ ಬಂದ್ಬಿಟ್ಟು ಆ ಮೆಡಿಕಲ್ ಕಾಲೇಜಿನ ಡೀನ್ ಅವ್ರನ್ನ, ಆ ಸಿಬ್ಬಂದಿಗಳನ್ನ, ಯಾರು ಆ ಇನ್ಚಾರ್ಜ್ ಇರ್ತಾರೋ ಅವರನ್ನ ಕಠಿಣವಾಗಿ ಶಿಕ್ಷಿಸಬೇಕು ಅಂತ ನಾನು UP ಗೌರ್ಮೆಂಟ್ ನ ಇಲ್ಲಿ ಕೇಳ್ಕೊಂತೀನಿ. ಫ್ರೆಂಡ್ಸ್, ಪ್ಲೀಸ್ ನೀವು ಹೇಳಿ, ನಿಮ್ಮ ಕಮೆಂಟ್ಸ್, ನಿಮ್ಮ ಇದು ಬಂದ್ಬಿಟ್ಟು ಈ ದುರಂತದ ಬಗ್ಗೆ ನಿಮ್ಮ ವ್ಯೂಸ್ ಅನ್ನ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ. ನಾವು ಮುಂದಿನ ವಿಡಿಯೋ ಅಲ್ಲಿ ಅದ್ರ ಬಗ್ಗೆ ಇನ್ನ ಚರ್ಚೆ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್.